ತಾತಿರ್ ಮುತ್ತಾತಿರ್ ಕಾಲದಾಗ ಏನೋ ಗೊತ್ತಿಲ್ಲ. ಯಾರೋ ದೇವಸ್ಥಾನಕ್ಕೆ ಹೋಗ್ಬಿಡಲ್ಲ ಅಂತಿದಾರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇರೋದು. ನಾನು ಬಂದು ತುಮಕೂರಿಂದ. ನನ್ನ ಸ್ನೇಹಿತರ ಸಪೋರ್ಟ್ ಒಂದಿಗೆ, ನಮ್ಮಮ್ಮ ಅವರ ಸಪೋರ್ಟ್ ಒಂದಿಗೆ ನಾನು ಇವತ್ತಿಂದ ಒಂದು ವ್ಲಾಗಿಂಗ್ ಶುರು ಮಾಡ್ತಾ ಇದ್ದೀನಿ. ನಾನು ಬಂದು ಬೈಕ್ ರೈಡರ್. ಸೊ ಸೌತ್ ಇಂಡಿಯಾ ಆಲ್ಮೋಸ್ಟ್ ಟ್ರಾವೆಲ್ ಇದುವರೆಗೂ ಮಾಡಿದ್ದೀನಿ. ನಾನು 2012 ಓಡಾಡ್ತಾ ಇದ್ದೀನಿ. ಬಟ್ ಸುಮ್ಮನೆ ಜನರಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ. ಇಷ್ಟು ವರ್ಷ ಸುಮ್ಮನೆ ವಿಡಿಯೋಸ್ ಫೋಟೋಸ್ ಮಾಡಿ ಮಾಡಿ ಬೇಜಾರಾಗಿತ್ತು. ನನ್ನ ಫ್ರೆಂಡ್ಸ್ ಇನ್ಸ್ಪಿರೇಷನ್ ಇಂದ, ಮನೆಯವ್ರ ಇನ್ಸ್ಪಿರೇಷನ್ ಇಂದ ನಾನು ಇವತ್ತು ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಸೊ ತುಮಕೂರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾವು ಹೊರಟಿರೋದು ಚಿನ್ನಗ ಬೆಟ್ಟ ಅಂತ. ಇದು ಒಂದು 12 to 15 ಕಿಲೋಮೀಟರ್ಸ್ ಇದೆ. ಎಲ್ರು ಈ ಸೈಡ್ ಬಂದಿರ್ತೀರಾ, DD ಹಿಲ್ಸ್, ನಾಮಚಿಲ್ಮೆ ಇಲ್ಲೆಲ್ಲ ಓಡಾಡಿರ್ತೀರ. ಇದು ಕೂಡ DD ಹಿಲ್ಸ್ ಪಕ್ಕ ಇರೋದ್ ಬೆಟ್ಟನ. ಇಲ್ಲಿ ಏನ್ ಸ್ಪೆಷಲ್ ಇದೆ ಅಂದ್ರೆ, ಒಂದು ದೇವಸ್ಥಾನ ಇದೆ, ಒಂದಷ್ಟು ದೂರ ಸ್ವಲ್ಪ ಆಫ್ ರೋಡ್ ಇದೆ. ಬಟ್ ಪೀಸ್ಫುಲ್ ಆಗಿ ಮೈಂಡಿಗೆ ರೆಸ್ಟ್ ಬೇಕು, ಈ ವೆದರ್ ಅಲ್ಲಿ ಓಡಾಡ್ಕೊಂಡ್ ಬರ್ಬೇಕು ಅಂದ್ರೆ ಒಳ್ಳೆ ಪ್ಲೇಸ್. ವೀಕೆಂಡ್ಸ್ ಅಲ್ಲಿ ಕೂಡ ನೀವು ಬಂದು ಎಂಜಾಯ್ ಮಾಡಬಹುದು. ಒಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಹತ್ರ ನೀವು ವೆಹಿಕಲ್ ನ ಪಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ಮೇಲೆ ಹೋದ್ರೆ ಪೂರ್ತಿ ಬೆಟ್ಟದ ಮೇಲೆ ಹೋಗ್ಬೋದು. ಈ ಪ್ಲೇಸಿಗೆ ಒಂದು 3-4 ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೆ. ಅದಾದ್ಮೇಲಿಂದ ಹೋಗಿಲ್ಲ. ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ. ನೈಟ್ ಒಂದು ಟ್ರಯಲ್ ನೋಡಿದ್ವಿ. ಇಲ್ಲಿಂದ ಆಫ್ ರೋಡು. ಬಟ್ ಏನಂದ್ರೆ ಇಲ್ಲಿ ಚಿರತೆ ಕಡಿನೂ ಇರ್ತವೆ. ಆ ಕಡೆ ಈ ಕಡೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಇದು ನೈಟ್ ಹೊತ್ತು ಅಲೋ ಇಲ್ಲ ಪ್ಲೇಸು. ಒಂದು ಅರ್ಧ ದೂರ ಹೋಗ್ಬಿಟ್ಟು ವಾಪಸ್ ಹೊಡ್ಬರಂದ. ಏನಂತೀರಾ? ಒಂದು 6:15-7 ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇರೋದು. ಹೋಗಿ ಏನಾದ್ರು ನೋಡ್ಕೊಂಡ್ ಬರೋಣ ಅಂತ. ಬಟ್ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಆದ್ರಿಂದ ರೆಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ. ಸೊ ಇಟ್ ಇಸ್ ನಾಟ್ ಗುಡ್ ಅಂತ ಹೇಳಿ ವಾಪಸ್ ಬಂದು ಬೆಳಗ್ಗೆ ಎದ್ದು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀನಿ. ಮುಂದೆ ಹಿಮಾಲಯದಲ್ಲಿ ಒಬ್ರು ಇದಾರೆ, ಮಂಜು ಅಂತ. ಇನ್ನೊಬ್ರು ಸ್ವಲ್ಪ ಮುಂದೆ ಹೋಗಿದಾರೆ, ಅವ್ರ ಹೆಸರು ಮಧು ಅಂತ. ಇನ್ನೊಬ್ರು ವಿನಯ್ ಅಂತ ಇದಾರೆ. ಸೊ ಇವರೆಲ್ಲ ಬಂದು ನನ್ನ ಟ್ರಾವೆಲಿಂಗ್ ಪಾರ್ಟ್ನರ್ಸ್. ತುಮಕೂರಲ್ಲಿ ಫಸ್ಟ್ನೇ ಪ್ಲೇಸು ಜೊತೆಗೆ ಹೋಗ್ತಿರೋದು. ತುಮಕೂರಲ್ಲಿ ನಾರ್ಮಲಿ ಸಿಗ್ತೀವಿ, ಬೋರ್ ಆದಾಗ, ಬೇಜಾರಾದಾಗ, ಖುಷಿ ಆದಾಗ, ಏನಾದ್ರು ಹೇಳ್ಕೊಬೇಕು ಅನ್ನಿಸ್ದಾಗ ಇರೋ ಫ್ರೆಂಡ್ಸ್ ಇಷ್ಟು. ತುಂಬಾ ಜನ ಇದ್ರೂ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರಲ್ಲ. ಯಾರೋ ಬಾಯ್ಸ್ ಕೂಡ ಹೋಗಿ ಬರ್ತಿದ್ದಾರೆ ಆಲ್ರೆಡಿ. ಯಾರೋ ದೇವಸ್ಥಾನಕ್ಕೆ ಹೋಗ್ಬಿಡಲ್ಲ ಅಂತಿದಾರ. ಯಾರು ಆಪಿಟ್ಟೋದ್ರಲ್ಲಪ್ಪ, ಫಾರೆಸ್ಟ್ ಗಾರ್ಡ್ ಇದಾರೆ, ಬಿಡಲ್ಲ ಅದು ಇದು ಅಂತವ. ಒಂದ್ಸಲಿ ಕೇಳಿ ನೋಡೋಣ, ಬಿಟ್ರೆ ಒಳಗೆ ಹೋಗೋಣ. ಯಾಕೆ ಸರ್? ಇದಕ್ಕೂ ಆನ್ಲೈನ್ ಬುಕ್ಕಿಂಗ? ದೇವಸ್ಥಾನವರೆಗೂ ಹೋಗಿಲ್ವಾ? ದೇವಸ್ಥಾನ ತಕ ಹೋಗ್ಬೋದಾ? ಸ್ವಲ್ಪ ದೂರ ಹೋಗ್ಬೋದು. ದೇವಸ್ಥಾನದವರೆಗೂ ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು. ಇದು ನಾವು ಬಂದಿರೋ ರೋಡು. ಮಂಜಣ್ಣವರು ಹೊರಟ್ರು, ನಾನೊಬ್ಬ ಮೆಕ್ಕಿದ್ದೀನಿ. ಮಳೆ ಬಂದಿದ್ರೆ ಮಾತ್ರ ಕೆಸರಿಗೆ, ಬಂಡೆಗೆ ನಮಗೆ ಆಫ್ ರೋಡ್ ಫೀಲ್ ಆಗ್ತಿತ್ತು. ಸದ್ಯಕ್ಕೆ ಮ್ಯಾನೇಜಬಲ್ ಆಫ್ ರೋಡ್ ಇದು. ಜನರು ಕೂಡ ಚೆನ್ನಾಗಿ ಬಂದು ಹೋಗ್ತಾ ಇದಾರೆ. ನೇಚರ್ನ ಎಂಜಾಯ್ ಮಾಡಕ್ಕಾಗ್ಲಿ. ಈ ರೋಡ್ ನೋಡಿ, ವೈಬ್ಸ್ ಮಾತ್ರ ಸೈಕ್ ಆಗಿದೆ ಬ್ರೋ. ಜೋರ್ ಮಳೆ ಇರ್ಬೇಕು, ಇಲ್ಲಿ ಮಳೆ ಕೊಚ್ಚಿ ಹರಿತಿರ್ಬೇಕು. ಆ ಟೈಮಲ್ಲಿ ಬಂದ್ರೆ ಮಾತ್ರ ಸೈಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ಹಿಮಾಲಯದಲ್ಲಿ ನಮ್ಮ ಮಂಜಾಣ ಮಾತ್ರ ಆರಿಸ್ಕೊಂಡು ಹೋಗ್ತಾರೆ. ಈ ಗುಂಡಿ ಕುದುರೆ ಅದಕ್ಕೆ ಯಾವ್ದು ಲೆಕ್ಕನೇ ಇಲ್ಲ. ನಮ್ಮ ಗಾಡಿಗಳಾದ್ರೆ ಎಗ್ರುಕಂಡು ಕುಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮೈ ನೋವೇ ಆಗೋಗಿರುತ್ತೆ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಓ ಶಿಟ್, ನೋಡಪ್ಪ, ಫಾಲೋ ಮಾಡಬಾರ್ದು ಅಂತಾರೆ, ಇದಕ್ಕೆ ಅನ್ಸುತ್ತೆ.
ಇದೆಲ್ಲ ಮುಂಚೆ ರೋಡ್ ಇರ್ಲಿಲ್ಲ ಆಕ್ಚುಲಿ, ಫುಲ್ ಮಡ್ ರೋಡ ಇತ್ತು. ಅವಾಗ ಬಂದಿದ್ರೆ ಇನ್ನೂ ಮಸ್ತ್ ಇರೋದು ಅನ್ಸುತ್ತೆ. ಓ ಮಂಜಣ್ಣ, ಮಂಜಣ್ಣ ಒಳ್ಳೆ ಆಫ್ ರೋಡಿಂಗ್ ಕೂಡ ಇದೆ. ಮಳೆ ಬಂದಿದ್ರೆ ಸೈಕ್ ಆಗಿರೋದು ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಬಂಡೆ ಬಂಡೆ ಮೇಲೆ ಮಳ್ಳು, ಇನ್ನು ನಮ್ ಬಾಯ್ಯಗಳು ಹೆಂಗ್ ಬರ್ತಾವ್ರೋ ಗೊತ್ತಿಲ್ವಲ್ಲ. ನೋಡೋಣ ತಡ್ರಿ ಅವ್ರ ಹೆಂಗ್ ಗತಿಸಿದಾರೆ. ಓ ಹೋಗ್ಲಿ ನಮ್ಮ ಮಧು ಬ್ರೋ ಅವರು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಾನ್ ರೀಸೆಂಟ್ಲಿ ಆಫ್ ರೋಡ್ ಟೈರಿಗೆ ಅಪ್ಗ್ರೇಡ್ ಆದ. ಸೊ ನನಗೇನು ಅಷ್ಟೊಂದು ಡಿಫಿಕಲ್ಟ್ ಅನ್ನಿಸ್ತಿಲ್ಲ, ಯಾಕೆಂದ್ರೆ ಒಳ್ಳೆ ಗ್ರಿಪ್ ಕೂಡ ಇದೆ, ಹೊಸ ಟೈರ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಹಿಮಾಲಯನಲ್ಲಿ ಹೋದಂಗೆ ಆಗುತ್ತೆ ಇವಾಗ. ಹೆಂಗಿದೆ ಮೇ ಬಿ ದೇವಸ್ಥಾನ ನಿಯರೇ ಬಂದ್ವಿ ಅನ್ಸುತ್ತೆ. ಇದು ತುಂಬಾ ದೊಡ್ಡ ರೂಟ್ ಏನಲ್ಲ, ಬೇಗನೆ ಸಿಗುತ್ತೆ. ಒಂದು ಕಲ್ಯಾಣಿಪುರ ಇದೆ ರಂಗನಾಥ ಸ್ವಾಮಿದು. ಕಲ್ಯಾಣಿಗಳು ಇತ್ತೀಚೆಗೆ ಎಲ್ಲೂ ನೋಡಕ್ ಸಿಗೋದೇ ಇಲ್ಲ, ಬರೀ ಈ ತರ ಟ್ಯಾಂಕ್ಗಳು ಮಾಡಿರ್ತಾರೆ. ನೋಡ್ರಿ ಮಂಜಣ್ಣನ ಮೋಜ್ ನೋಡ್ರಿ. ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಳು ತರನೇ ಇರ್ಬೇಕು ಅನ್ಸುತ್ತೆ. ಸೊ ನಮ್ಮ ಮಂಜಣ್ಣ ಕೂಡ ಇವತ್ತು ಚಿಕ್ಕ ಮಗು ಆಗಿದ್ದಾರೆ. ಸೊ ಇದು ನಮ್ಮ ಸ್ಟಾಪ್. ತುಂಬಾ ಭಕ್ತಾದಿಗಳು ಬರ್ತಾರೆ ಅನ್ಸುತ್ತೆ. ಹಳೆ ಕಾಲ. ನಮ್ಗೆ ಗೊತ್ತಿಲ್ಲ, ನಾವ್ ಇದೇ ಊರವ್ರೇನೆ. ಹೌದಾ? ನಮ್ಗೆ ಗೊತ್ತಿಲ್ಲ ಯಾವಾಗಿನ ಕಾಲದಲ್ಲಿ ಆಗಿತ್ತು ಸ್ವಾಮಿ. ಯಾವ್ರೇನ ತಾತಿರ್ ಮುತ್ತಾತಿರ್ ಕಾಲದಾಗ ಏನೋ ಗೊತ್ತಿಲ್ಲ. ಇವೆಲ್ಲ ಹಳೆ ಮಂಟಪಗಳು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಾ? ಬಂದ್ ಹಿಡ್ಕೊಂಬಿಟ್ರೆ ಏನ್ ಮಾಡ್ತೀರಾ? ಫೈಟಿಂಗ್ ಮಾಡ್ತೀಯಾ? ಒಂಥರ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಇದೇನಾ? ನೀರ್ ಕೂಡ ಚೆನ್ನಾಗಿ ಹರಿತಾ ಐತಲ್ವಾ? ತಣ್ಣಗೈತಾ ಬಿಸಿ ಐತಾ ನೋಡು ನೀರು. ಫ್ರೆಶ್ ಇರುತ್ತೆ ಆಬ್ವಿಯಸ್ಲಿ. ವಾಟರ್ ಇದು ಬಂಡೆ ಸಂದಿಯಿಂದ ಬರೋದಲ್ವಾ? ತಣ್ಣಗೈತಾ? ಕುಡ್ದ? ನಾನು ಒಂದು 4-5 years ಹಿಂದೆ ಬಂದಿದ್ನಲ್ಲ, ಹಿಂಗ್ ದಾರಿ ಕೂಡ ಇರ್ಲಿಲ್ಲ ಅವಾಗ. ಏನು ಆಗಲ್ಲ, ಬೇರೆ ವಿಧಿನೇ ಇಲ್ಲ ಅಂತ ಒಂದು ಸಿಚುವೇಶನ್ ಬರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಓಕೆ, ಅವಾಗ ಅವನ ಪವರ್ ಅವನಿಗೆ ಗೊತ್ತಾಗುತ್ತೆ. ಅಂತ ಸಿಚುವೇಶನ್ ಬರೋವರೆಗೂ ಅವನ ಪವರ್ ಅವನಿಗೆ ಗೊತ್ತಾಗಲ್ಲ. ಹಳೆಯ ಮರ ಸಾಫ್ಟ್ವೇರ್ ಅಪ್ಡೇಟ್ ಅದು ಲೋಡ್ ಆಗಿ ಫುಲ್ ಇನ್ಸ್ಟಾಲ್ ಆಗುತ್ತೆ 100%. ಕಾಡಿನಲ್ಲೂ ಕೆಲಸ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ. ಇಲ್ಲಿ ನೀರ್ ಮೇಲ್ ಹೋಗದಾಗ ಮಳೆ ಗಿಡ ಬಂದೇನೋ ಸಿಗಾಕೊಂಡ್ರೆ ಇದ್ರಲ್ಲಿ ಹೆಂಗಲ್ಲ ಇಳಿಯೋದು? ಇದು ಕುಟ್ಟಟ ಬಿದ್ದೋಗ್ಬಿಟ್ಟಿದೀನಿ ಕುಟ್ಟಟ ಅಂತನ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಈಗ ಗೊತ್ತಪ್ಪ. ಡೈರೆಕ್ಷನ್ಸ್ ಬೇರೆ ಹಾಕಿದಾರಲ್ಲಿ ಮಾರ್ಕ್ಗಳು. ವಾವ್, ಮಸ್ತ್ ಇದಲ್ಲ. ಇನ್ನು ಇವ್ರು ಹೋಗ್ತಾನೆ ಅವರಲ್ಲಪ್ಪ. ಮ್ಯಾನ್ ವರ್ಸಸ್ ವೈಲ್ಡ್ ತರ. ಕೆಲವೊಂದ್ ಕಡೆ ನೀರಿಂದು ಇರಲ್ವಲ್ಲ ಸೌಲಭ್ಯ, ಅಂತ ಜಾಗದಲ್ಲಿ ಈ ತರ ಪಾಪ ಇಂಥ ನೀರೇ ಹಿಡ್ಕೊಂಡ್ ಕುಡಿತಾರೆ ಅನ್ಸುತ್ತಲ್ವಾ? ಹೌದು. ಮಂಜಣ್ಣ ಆ ಪಿಕ್ವರೆಗೂ ಹೋಗ್ಬೇಕಿತ್ತು, ಸುಸ್ತಾಗೋಯ್ತು. ಫೈನಲಿ ಒಂದ್ ರೇಂಜಿಗೆ ಸುಸ್ತಂತೂ ಆಗಿದ್ದೀನಿ. ಬಟ್ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರ ಒಂದು ಚಾಕ್ಲೇಟ್ ಆದ್ರೂ ಬಾಯಲ್ಲಿ ಹಾಕೊಂಡು ಹೋದ್ರ ಅಟ್ಲೀಸ್ಟ್ ತಂದಿದ್ರೆ. ಓ ನೋಡ್ರಿ, ಮುಳ್ಳು ಬೇರೆ ಸಿಗಾಕಂತ. ಎಂತ ಮುಳ್ಳಪ್ಪ ಇದು, ಸಣ್ಣ ಸಣ್ಣ ಮುಳ್ಳು. ಜನರಲ್ ಮಸ್ತ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತ ಹೊಡಿಯಕ್ಕೆ? ಫುಲ್ ಇನಿಷಿಯಲ್ ಪಿಕಪ್ ಸಖತ್ತಾಗಿ ಸಿಗುತ್ತೆ.
ಎದ್ದಳ್ಳಿಲ್ವ ಎಲ್ಲೂ ಗಾಡಿ? ಎಲ್ಲಿ ಎದ್ದೋಳಿಲ್ಲ. ತುಂಬಾ ಚೆನ್ನಾಗಿತ್ತು ಇವತ್ತು. ನಾನು ಸ್ವಲ್ಪ ಬೇಗ ಬರ್ಬೇಕಿತ್ತು ಅನ್ಕೊಂತೀವಿ. ನಿಮ್ಮನ್ನ ತಡೆದಿರುವವರು ಯಾರು? ಹೂ ಸ್ಟಾಪ್ಡ್ ಯು? ಫಾಗ್ ಎಲ್ಲ ತುಂಬಾ ಚೆನ್ನಾಗಿರೋದು. ಅರ್ಲಿ ಮಾರ್ನಿಂಗ್ ಬರ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಮೇಲಕ್ಕೆ ಇನ್ನೂ ಒಂದು 2 ಕಿಲೋಮೀಟರ್ ಆದ್ರೂ ಟ್ರೆಕ್ಕಿಂಗ್ ಇದೆ. ಆಫ್ ರೋಡ್ ಅಂತೂ ಸ್ಪೆಷಲ್ ಆಗಿದೆ. ಬಟ್ ಏನಂದ್ರೆ ಮಳೆ ಬಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು, ಜಾರಾಡ್ಕೊಂಡ್ ಬರ್ಬೋದಿತ್ತು. ಪೂರಾ ಮಳೆ ಬರ್ತಿರ್ಬೇಕು, ಆ ಟೈಮಲ್ಲಿ ಇಲ್ಲಿ ಬರ್ಬೇಕು. ಬಟ್ ಇವಾಗ ನಾನು ಆಚೆಗಡೆ ಹೋಗೋದ್ರಿಂದ ಆಫ್ ರೋಡ್ ಟೈರ್ ಬೇಕು ಅಂತಾನೆ ಹಾಕ್ಸಿದೀನಿ. ಸೊ ಗ್ರಿಪ್ ಚೆನ್ನಾಗಿದೆ, ಹೊಸ ಟೈರ್ ಬೇರೆ, ಆರಾಮಾಗಿ ಹತ್ತಿಸ್ಕೊಂಬಂದೆ. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಬಟ್ ಆ ಗಾಡಿ ಮುಂದೆ ನಮ್ದೇನು ಇಲ್ಲ ಬಿಡಿ. ಅದು ಯಾವ ಜಾಗ ಬೇಕಾದ್ರೂ, ಇಲ್ಲಿಂದ ಬೇಕಾದ್ರೆ ಹಿಮಾಲಯನ್ಗೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆರಾಮಾಗಿ ಹತ್ತಿಸ್ಕೊಂಡು ಹೋಗ್ಬೋದು. ಬೆಸ್ಟ್ ಗಾಡಿ ಅಂದ್ರೆ ಅದು. ಮೈಲೇಜ್ ಇಂದ ಹಿಡಿದು ಎಲ್ಲದಕ್ಕೂ ಬೆಸ್ಟ್ ಸ್ಪ್ಲೆಂಡರ್. ಜಾಗ್ರತೆ, ಬಾಯ್ ಕಡೆ. ಓಕೆ ಸ್ನೇಹಿತರೆ, ಇವತ್ತಿನ ಸೆಗ್ಮೆಂಟ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಗೆ ನೆಕ್ಸ್ಟ್ ಟೈಮ್ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.